नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंद राजन, रेडियोलॉजिस्ट यानी कि आपका स्कैनिंग डॉक्टर। इन माई प्रीवियस वीडियोस आई वाज टॉकिंग अबाउट MRI, अल्ट्रासाउंड, डॉपलर्स एट्सेट्रा, particularly with respect to breast imaging and high risk pregnancy imaging. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಅಲ್ಟ್ರಾಸೌಂಡ್ ಡಾಪ್ಲರ್ ಅಲ್ಟ್ರಾಸೌಂಡ್ ಅಂದರೆ ಏನು ಅಂದರೆ ಇದು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನ ಒಂದು ಮೆಥಡ್, ಅಂದರೆ ಹೈಯರ್ ಎಂಡ್ ಆಫ್ ಅಲ್ಟ್ರಾಸೌಂಡ್ ಅಂತ ಹೇಳ್ಬೋದು. ಇದರಲ್ಲಿ ನಾವು ಏನು ಕಂಡುಹಿಡಿತೀವಿ ಅಂದರೆ ಬ್ಲಡ್ ಫ್ಲೋ ಕಂಡುಹಿಡಿತೀವಿ. ಬ್ಲಡ್ ಫ್ಲೋ ಡೈರೆಕ್ಷನ್ಸ್ ಯಾವ ಥರ ಇದೆ, ಸ್ಪೀಡ್ ಯಾವ ಥರ ಇದೆ, ಮತ್ತು ಆ ಫ್ಲೋಗೆ ಏನಾರ ರೆಸಿಸ್ಟೆನ್ಸ್ ಇದೆಯಾ ಅಂದರೆ ಇದನ್ನು ಕಂಡುಹಿಡಿಯೋಕ್ಕೆ ನಾವು ಡಾಪ್ಲರ್ ಯೂಸ್ ಮಾಡ್ತೀವಿ. ಡಾಪ್ಲರ್ ಅಂತಂದರೆ ನಾವು ಏನು ಮಾಡ್ತೀವಿ, ನಾರ್ಮಲ್ ಸ್ಕ್ಯಾನಿಂಗ್ ಮಾಡೋ ಥರನೇ ಮಾಡಿಕೊಂಡು ಯಾವ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಮಗೆ ಆ ಬ್ಲಡ್ ಫ್ಲೋ ಬಗ್ಗೆ ಡೀಟೇಲ್ಸ್ ಬೇಕು ಅನಿಸುತ್ತೆ, ಆ ಜಾಗದಲ್ಲಿ ಒಂದು ವಿಂಡೋ ಓಪನ್ ಮಾಡ್ತೀವಿ. ಅಂದರೆ ಒಂದು ಬಟನ್ ಒತ್ತಿದ್ರೆ ಸಾಕು, ಅದರಲ್ಲಿ ಡಾಪ್ಲರ್ದು ಒಂದು ಬಟನ್ ಇರುತ್ತೆ, ಅದು ಓಪನ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಏರಿಯಾದ ಮಾತ್ರ ಸ್ಯಾಂಪಲ್ ಆಗುತ್ತೆ. ಅದರಲ್ಲಿ ನಮಗೆ ಕಲರ್ ಡಾಪ್ಲರ್ ಅಂತ ಹೇಳ್ತೀವಿ. ಅಂದರೆ ಅವಾಗ ಕಲರ್ ಕೋಡೆಡ್ ಪಿಕ್ಚರ್ಸ್ ಬರುತ್ತೆ. ಯೂಶ್ವಲಿ ನಾವು ಬ್ಲೂ ಕಲರ್ನ ವೀನಸ್ ಫ್ಲೋ ಆ್ಯಂಡ್ ವೈಟ್ ಕಲರ್ನ ರೆಡ್ ಕಲರ್ನ ಆರ್ಟಿಕಲ್ ಫ್ಲೋಗೆ ಅಸೈನ್ ಮಾಡಿರ್ತೀವಿ. ಅದನ್ನು ಇಂಟರ್ಚೇಂಜಬಲ್ ಈ ಥರ ಎಲ್ಲ ಚೇಂಜ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಬ್ಲೂ ಕಲರ್ ಅಂತಂದರೆ ಅವೇ ಫ್ರಮ್ ದ ಪ್ರೋಬ್, ಅಂದರೆ ಪ್ರೋಬ್ನ ಅಂದರೆ ಅಲ್ಟ್ರಾಸೌಂಡ್ ಪ್ರೋಬ್ ಈ ಥರ ಇಟ್ಟಿದ್ರೆ ಅವೇ ಫ್ರಮ್ ದ ಪ್ರೋಬ್ ಅಂದರೆ ಹರ್ಕೊಂಡು ಹೋಗುವಂಥದ್ದು ಬ್ಲೂ ಕಲರ್ ಇರುತ್ತೆ. ಇನ್ ಟು ದ ಪ್ರೋಬ್ ಅಂದರೆ ಹರ್ಕೊಂಡು ಒಳಗಡೆ ಬರೋವಂಥದ್ದನ್ನ ರೆಡ್ ಕಲರ್ ಮಾಡ್ತೀವಿ. ಸೊ ಇದು ಅಗೇನ್ ಇಂಟರ್ಚೇಂಜಬಲ್ ಇರುತ್ತೆ. ಅದು ಕನ್ವೆನ್ಷನ್ಲಿ ಈ ಥರ ಅಂತ ಹೇಳ್ತೀನಿ ನಾನು. ಸೊ ಇದರಲ್ಲಿ ನಮಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಇದನ್ನ, ಮೋಸ್ಟ್ ಕಾಮನ್ಲಿ ನಾವು ಯೂಸ್ ಮಾಡೋದು ಕೆರೋಟಿಡ್ ಆ್ಯಂಡ್ ವರ್ಟಿಬ್ರಲ್ ಡಾಪ್ಲರ್ ಅಂತ ಹೇಳ್ತೀವಿ. ಅಂದರೆ ಈ ಸ್ಟ್ರೋಕ್ ಆಗಿರುವಂಥ ಪೇಷಂಟ್ಸು ಅಥವಾ ಸ್ಟ್ರೋಕ್ಗೆ ರಿಸ್ಕ್ ಇರುವಂತಹ ಪೇಷಂಟ್ಸಲ್ಲಿ ಕೆರೋಟಿಡ್ ಡಾಪ್ಲರ್ ಮಾಡಿ ಅಂತ ಕಳಿಸ್ತಾರೆ ಸ್ಕ್ಯಾನಿಂಗ್ಗೆ. ಅವಾಗ ನಾವೇನು ಮಾಡ್ತೀವಿ, ನೆಕ್ಕಲ್ಲಿ ಕೆರೋಟಿಡ್ ಆರ್ಟ್ರೀಸ್ ಹರಿಯುತ್ತೆ. ಆ ಕೆರೋಟಿಡ್ ಆರ್ಟ್ರೀಸ್ ಮತ್ತು ವರ್ಟಿಬ್ರಲ್ ಆರ್ಟ್ರೀಸ್ ಅಂತ ಎರಡು ಹೇಳ್ತೀವಿ. ಕೆರೋಟಿಡ್ ಆರ್ಟ್ರಿ ಏನಂದರೆ ಬ್ರೈನಿಗೆ ಸಂಬಂಧಪಟ್ಟಂಥ ಆರ್ಟ್ರಿ, ಅದು ಬ್ರೈನ್ನ ಮೇಲ್ಭಾಗಕ್ಕೆ ಬ್ಲಡ್ ಸಪ್ಲೈ ಮಾಡುತ್ತೆ. ವರ್ಟಿಬ್ರಲ್ ಆರ್ಟ್ರಿ ಅಂದರೆ ಬ್ರೈನಿನ ಕೆಳಭಾಗ ಅಥವಾ ಹಿಂಭಾಗಕ್ಕೆ ಸಪ್ಲೈ ಮಾಡುತ್ತೆ ಬ್ಲಡ್ಡನ್ನು. ಸೊ ಅದನ್ನು ನಾವು ಅಸೆಸ್ ಮಾಡ್ತೀವಿ. ಅದನ್ನು ಯಾವ ಥರ ಅಸೆಸ್ ಮಾಡ್ತೀವಿ, ಅದು ಬ್ಲಡ್ ಫ್ಲೋ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಒಂದು, ಮತ್ತು ಆ ವೆಸಲ್ಲು ಆರ್ಟ್ರಿ ಏನು ಹೇಳ್ತೀವಿ, ಕೆರೋಟಿಡ್ ಆರ್ಟ್ರಿ ಅಂತ ಏನು ಹೇಳ್ತೀವಿ, ಅದರಲ್ಲಿ ಇದರ ಬ್ಲಾಕ್ಸ್ ಇದೆಯಾ ಅದನ್ನು ಕಂಡುಹಿಡಿತೀವಿ. ಬ್ಲಾಕ್ಸ್ ಇತ್ತು ಅಂದರೆ ಎಷ್ಟು ಬ್ಲಾಕ್ ಆಗಿದೆ, ಇದು ನಮ್ಮ ಆರ್ಟ್ರೀರಿಯಲ್ ಲೂಮನ್ ಅಂದರೆ ಅದರದ್ದು ರಕ್ತನಾಳದ ಇದು ಡಯಾಮೀಟರ್ ಏನಿರುತ್ತೆ ಅದು ಎಷ್ಟು ಕಡಿಮೆ ಆಗಿದೆ, ಅದರಿಂದ ಮುಂದೆ ಬ್ಲಡ್ ಹರಿಯೋದಕ್ಕೆ ಅಂದರೆ ಕಾಂಪ್ರಮೈಸ್ ಆಗ್ತಾ ಇದೆಯಾ, ಇದನ್ನು ಕಂಡುಹಿಡಿತೀವಿ. ಮತ್ತು ಬ್ಲಾಕ್ ಇತ್ತು ಅಂತಂದರೆ ಏನಕ್ಕೋಸ್ಕರ ಬ್ಲಾಕ್ ಇದೆ, ಅದು ಅಲ್ಲೇನಾರ ಕೆರೋಟಿಡ್ ಪ್ಲಾಕ್ಸ್ ಅಂತ ಹೇಳ್ತೀವಿ ಅದಕ್ಕೆ, ಅಂದರೆ ಅಥೆರೋಮ್ಯಾಟಸ್ ಪ್ಲಾಕ್ಸ್ ಅಂತ ಹೇಳ್ತೀವಿ. ಫ್ಯಾಟ್ ಡೆಪಾಸಿಷನ್ ಇರುತ್ತೆ ಬ್ಲಡ್ ವೆಸಲ್ ಒಳಗಡೆ, ಅದೇನಾರ ಇದೆಯಾ, ಅದಿತ್ತು ಅಂತಂದರೆ ಅದು ಎಷ್ಟು ಮೆಚೂರ್ ಆಗಿದೆ, ಅಂದರೆ ಸ್ಟ್ರಾಂಗ್ ಆಗಿದ್ದು ಕಲ್ತರ ಆಗೋಇದೆಯಾ, ಅಂದರೆ ಕ್ಯಾಲ್ಸಿಫಿಕೇಷನ್ ಆಗಿದೆಯಾ, ಅಥವಾ ಜಸ್ಟ್ ಹಂಗೆ ಸಾಫ್ಟ್ ಆಗಿದೆಯಾ ಪ್ಲಾಕು, ಇದೆಲ್ಲ ಕಂಡುಹಿಡಿಬೋದು. ಏನಕ್ಕೆ ಅಂದರೆ ಸಾಫ್ಟ್ ಪ್ಲಾಕ್ ಇಸ್ ಮೋರ್ ಡೇಂಜರಸ್ ಟು ಕಾಸ್ ಡಿಸ್ಲಾಡ್ಜ್ಮೆಂಟ್, ಅಂದರೆ ಅದು ಡಿಸ್ಲಾಡ್ಜ್ ಆಗ್ಬಿಟ್ಟು ಹೋಗಿ ಮೇಲೆ ಎಲ್ಲ ಬ್ಲಾಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ಸಾಫ್ಟ್ ಪ್ಲಾಕ್ ವರ್ಸಸ್ ಹಾರ್ಡ್ ಪ್ಲಾಕ್ ಅಂತ ಹೇಳ್ತೀವಿ. ಇದು ಒಂದು ಕೆರೋಟಿಡ್ ಡಾಪ್ಲರ್. ಸಿಮಿಲರ್ಲಿ ಬೇರೆ ಎಲ್ಲಿ ಯೂಸ್ ಮಾಡೋದು, ಎಲ್ಲೆಲ್ಲಿ ಬ್ಲಡ್ ವೆಸಲ್ ಇದೆ ಅಲ್ಲಿ ಎಲ್ಲ ಕಡೆಯೂ ಯೂಸ್ ಮಾಡಬಹುದು. ಆರ್ಟೀರಿಯಲ್ ಡಾಪ್ಲರ್ ಅಪ್ಪರ್ ಲಿಂಬ್, ಲೋವರ್ ಲಿಮ್ಸ್ ಅಂದರೆ ನಾವು ಕೈಗಳು, ಕಾಲುಗಳು, ತೊಡೆ, ಅಬ್ಡಮನ್, ಅಯೋರ್ಟಾ, ವೀನಸ್ ಡಾಪ್ಲರ್ ಅಂತ ಹೇಳ್ತೀವಿ. ಎಷ್ಟೋ ಸತಿ ಕಾಲಲ್ಲಿ ವೆರಿಕೋಸ್ ವೇನ್ಸ್ ಇರುತ್ತೆ, ಅದನ್ನು ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಹೀಗಾಗಿ ಓವರ್ ಆಲ್ ಬ್ಲಡ್ ಫ್ಲೋ ಅಸೆಸ್ಮೆಂಟ್ ಮಾಡೋದಕ್ಕೆ ಡಾಪ್ಲರ್ನ ಯೂಸ್ ಮಾಡ್ತೀವಿ. ಇನ್ನೊಂದು ಯಾವುದು ಒಳಗಡೆ ಇಂಟರ್ನಲ್ ಆರ್ಗನ್ಸಲ್ಲಿ ಡಾಪ್ಲರ್ ಯೂಸ್ ಮಾಡ್ತೀವಿ, ಯಾವಾಗ ಅದು ಅಷ್ಟೇ ಬ್ಲಡ್ ಫ್ಲೋಗೆ. ಆದರೆ ಇದರ ಇಂಡಿಕೇಷನ್ನು ಬರೀ ನಾರ್ಮಲಾಗಿ ಅದು ನ್ಯಾರೋ ಆಗಿದೆಯಾ ಇಲ್ವಾ ಅಷ್ಟನ್ನು ಮಾತ್ರ ಕಂಡುಹಿಡಿಯೋದಕ್ಕಲ್ಲ, ಅದರ ಫ್ಲೋ ಪ್ಯಾಟರ್ನ್ ಮತ್ತು ಎಷ್ಟು ಫ್ಲೋ ಇದೆ, ಅದರಲ್ಲಿ ಆರ್ಗನ್ಗೆ ಎಷ್ಟು ಬ್ಲಡ್ ಸಪ್ಲೈ ಆಗ್ತಾ ಇದೆ, ಅಥವಾ ಅದರಲ್ಲಿ ರೆಸಿಸ್ಟೆನ್ಸ್ ಏನಾರ ಇದೆಯಾ. ಎಕ್ಸಾಂಪಲ್ ಯೂಟ್ರೈನ್ ಆರ್ಟ್ರಿ ಡಾಪ್ಲರ್ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿಯಲ್ಲಿ. ಅದರಲ್ಲಿ ಯೂಟ್ರೈನ್ ಆರ್ಟ್ರಿಯಿಂದ ಬ್ಲಡ್ ಟು ದ ಯೂಟ್ರಸ್ ಯಾವ ಥರ ಹೋಗ್ತಾ ಇದೆ, ಅದರಲ್ಲಿ ವೇವ್ ಫಾರ್ಮ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಬರ್ತಾ ಇದೆ ಅಂತ, ಜಾಸ್ತಿ ರೆಸಿಸ್ಟೆನ್ಸ್ ಇದೆಯಾ ಇಲ್ವಾ. ಸಿಮಿಲರ್ಲಿ ಮಗುವಿನಲ್ಲಿ ಅಂದರೆ ಪ್ರೆಗ್ನೆನ್ಸಿಯಲ್ಲೂ ಕೂಡ ಡಾಪ್ಲರ್ ಮಾಡಬಹುದು, ಅಂಬಲಿಕಲ್ ಆರ್ಟ್ರಿ ಡಾಪ್ಲರ್ ಅಂತ ಹೇಳಿದೆ. ಅಥವಾ ಬೇರೆ ಇನ್ಯಾವುದರ ಅಂದರೆ ಡಕ್ಟಸ್ ವೀನೋಸಸ್ ಡಾಪ್ಲರ್ ಅಂತ ಹೇಳ್ತೀವಿ, ಅಂದರೆ ಅದು ಬೇಬಿ ಒಳಗಡೆ ಇರುವಂತಹ ಒಂದು ರಕ್ತನಾಳ. ಸೊ ಈಗ MCA ಡಾಪ್ಲರ್ ಅಂದರೆ ಮಗುವಿನ ಬ್ರೈನ್ದು, ನಾನು ಕೆರೋಟಿಡ್ ಆರ್ಟ್ರಿ ಡಾಪ್ಲರ್ ಅಂತ ಹೇಳಿದ್ನಲ್ಲ, ಅದು ಜನರಲಿ ನಾವು ಯೂಸ್ ಮಾಡ್ತೀವಿ. ಬಟ್ ಫೀಟಸ್ ಅಂದರೆ ಭ್ರೂಣದ ಬ್ರೈನಲ್ಲಿ MCA ಡಾಪ್ಲರ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ಡಾಪ್ಲರ್ ಅಲ್ಟ್ರಾಸೌಂಡ್ ಒಂದು ಬ್ರಾಡ್ ಸ್ಪೆಕ್ಟ್ರಮ್, ಅದನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಯೂಸ್ ಮಾಡ್ಬೋದು. ಸಾಕಷ್ಟು ಅಪ್ಲಿಕೇಶನ್ಸ್ ಇರುತ್ತೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇವ್ಯಾಲ್ಯೂಯೇಷನ್ ಏನು ಮಾಡ್ತೀವಿ ಅಂದರೆ ಬ್ಲಡ್ ಸಪ್ಲೈ ಯಾವ ಥರ ಇದೆ, ಮತ್ತು ರಕ್ತನಾಳಗಳ ಕಂಡೀಷನ್ ಯಾವ ಥರ ಇದೆ, ಬ್ಲಾಕ್ ಏನಾರ ಇದೆಯಾ, ಬ್ಲಾಕ್ ಇಲ್ಲ ಅಂತಂದರೆ ರೆಸಿಸ್ಟೆನ್ಸ್ ಏನಾರ ಇದೆಯಾ, ಇದನ್ನು ಕಂಡುಹಿಡಿಬೋದು. ಅದು ಕಂಡುಹಿಡಿದ ಮೇಲೆ ನೆಕ್ಸ್ಟ್ ಲೆವೆಲ್ ಆಫ್ ಇನ್ವೆಸ್ಟಿಗೇಷನ್ ಯೂಶ್ವಲಿ ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತೀವಿ. ಅಂದರೆ CT ಆ್ಯಂಜಿಯೋಗ್ರಾಮ್ ಇರ್ಬೋದು, MR ಆ್ಯಂಜಿಯೋಗ್ರಾಮ್ ಇರ್ಬೋದು. ಅಂತ ಕೆರೋಟಿಡ್ಸಲ್ಲಿ ಯೂಶ್ವಲಿ ನಾವು CT ಆ್ಯಂಜಿಯೋಗ್ರಾಮ್ ಅಥವಾ MR ಆ್ಯಂಜಿಯೋಗ್ರಾಮ್ ಮಾಡ್ತೀವಿ. ಅಥವಾ ಕಿಡ್ನಿ
ಅದಕ್ಕೆ ಸಿ ಟಿ ಆಂಜಿಯೋಗ್ರಾಮ್ ಮಾಡ್ಬೋದು, ಎಮ್ ಆರ್ ಆಂಜಿಯೋಗ್ರಾಮ್ ಮಾಡ್ಬೋದು. ಸಿಮಿಲರ್ಲಿ ಬ್ಲಡ್ ವೆಸಲ್ಸ್ ಇನ್ ದಿ ಲೆಗ್ಸ್ ಅಥವಾ ಥೈಸ್ ಅಥವಾ ಅಪ್ಪರ್ ಲಿಮ್ಸ್ ಅಂದರೆ ಕೈಗಳಲ್ಲಿ, ಇದಕ್ಕೂ ಅಷ್ಟೇ ಫರ್ದರ್ ಇನ್ವೆಸ್ಟಿಗೇಷನ್ ಯೂಸಿಂಗ್ ಹೈಯರ್ ಎಂಡ್ ಇನ್ವೆಸ್ಟಿಗೇಷನ್ಸ್ ಲೈಕ್ ಸಿ ಟಿ ಸ್ಕ್ಯಾನ್, ಎಮ್ ಆರ್ ಐ ಯೂಸ್ ಮಾಡಿ ಮಾಡಬಹುದು. ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವೀಡಿಯೋದಲ್ಲಿ ಇದೇ ತರಹ ಇನ್ನೂ ಸ್ಪೆಷಲ್ ಟೆಕ್ನಿಕ್ಸ್ ಆಫ್ ಇಮೇಜಿಂಗ್ ಬಗ್ಗೆ ಮಾತಾಡ್ತೀನಿ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತು.